ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ತುಂಬ ರುಚಿಯಾದ ಹಾಗೂ ತುಂಬ ಆರೋಗ್ಯಕರವಾದ ಕ್ಯಾರೆಟ್ ಹಾಗೆ ಸಬ್ಬಕ್ಕಿ ಪಾಯಸವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಮೂಲಿ ಸಬ್ಬಕ್ಕಿ ಪಾಯಸವನ್ನು ತಿಂದಿರ್ತೀರ, ಹಾಗೆ ಶಾವಿಗೆಯಿಂದನೂ ಕೂಡ ಪಾಯಸ ಮಾಡ್ತಾರೆ. ಆದರೆ ನಾನಿವತ್ತಿಲ್ಲಿ ವಿಶೇಷವಾಗಿ ಕ್ಯಾರೆಟನ್ನು ಬಳಸಿ ಪಾಯಸವನ್ನು ಮಾಡಿದ್ದೀನಿ. ಇದರ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಕ್ಕಳಿದ್ದು ಅವರು ಕ್ಯಾರೆಟನ್ನೆಲ್ಲ ತಿನ್ನೋದಿಲ್ಲ ಅಂತ ಅಂದರೆ ನೀವು ಖಂಡಿತ ಈ ರೀತಿಯಾಗಿ ಸಿಹಿಯಾಗಿ ಅವರಿಗೆ ಪಾಯಸದಲ್ಲಿ ಹಾಕಿ ಕೊಟ್ಟರೆ ಅವರು ಖಂಡಿತ ಇದನ್ನು ತಿಂತಾರೆ. ಈ ಕ್ಯಾರೆಟ್ ಪಾಯಸವನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ 3/4 ಕಪ್ ಆಗುವಷ್ಟು ಲೇಲಾನ್ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಮಾಮೂಲಿ ಸಬ್ಬಕ್ಕಿಗಿಂತ ಚಿಕ್ಕ ಸೈಜ್ ಸಬ್ಬಕ್ಕಿ ಇದು. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ, ಹಾಗೆ ಒಂದು 10 ರಿಂದ 15 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೀಟ್ರ್ ಹಾಲನ್ನು ಕುದಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ, ಅದನ್ನು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಸಬ್ಬಕ್ಕಿಯನ್ನು ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಸಬ್ಬಕ್ಕಿ ನಾವೇನು ಎಳ್ಳು ಹುರಿತೀವಿ ಆ ರೀತಿ ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹುರಿದು ನಂತರ ನಾನಿಲ್ಲಿ 3/4 ಕಪ್ಗೆ 2 ಕಪ್ ಆಗುವಷ್ಟು ನೀರನ್ನು ಇಟ್ಟು ಈ ಸಬ್ಬಕ್ಕಿಯನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹುರಿಬೇಕು. ನಂತರ ನಾವಿಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಇನ್ನೂ ಚಿಕ್ಕದು ಸಕ್ಕರೆ ರೀತಿಯಾಗಿರ್ತಕ್ಕಂಥದ್ದು ಇನ್ನೂ ಚಿಕ್ಕ ಸಬ್ಬಕ್ಕಿ ಬರುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಮೀಡಿಯಮ್ ಸೈಜ್ದು. ನಂತರ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಬಿಸಿ ಆದ ಮೇಲೆ ತುರಿದಿಟ್ಕೊಂಡಂತಹ ಕ್ಯಾರೆಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಕ್ಯಾರೆಟಿನಲ್ಲಿರ್ತಕ್ಕಂಥ ಹಸಿ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವೇ ಫ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ ಇರುತ್ತೆ. ನಂತರ ನಾನಿಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಂದರೆ ಕ್ಯಾರೆಟು ಹಾಗೆ ತುಪ್ಪದಲ್ಲೇ ಬೇಯೋದಿಲ್ಲ, ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ, ಇಲ್ಲ ಹಸಿ ಹಸಿ ಅನಿಸುತ್ತೆ ಪಾಯಸದಲ್ಲಿ. ಹಾಗಾಗಿ ನಂತರ ನಾನಿಲ್ಲಿ ತೆಗೆದುಕೊಂಡಂಥ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಹಾಲಿನ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ಪಾಯಸಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಾಲಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಏನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ ಹಾಲು, ಅದನ್ನು ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲನ್ನು ಹಾಕ್ಕೊಂಡ ನಂತರ ನೀವಿಲ್ಲಿ ಇದನ್ನು ಚೆನ್ನಾಗಿ ಒಂದ್ಸರಿ ಕೈ ಆಡಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಇದೆ ಹಾಲು ಮತ್ತು ಕ್ಯಾರೆಟು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವಿಲ್ಲಿ ಇದಕ್ಕೆ ಏನು ಬೇಯಿಸಿಟ್ಕೊಂಡಿದ್ವಿ ಸಬ್ಬಕ್ಕಿ, ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ಅದೇ 3/4 ಕಪ್ಪು ಸಬ್ಬಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ನಾನು ಈ ಹಾಲಿನ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೇಲನ್ ಸಬ್ಬಕ್ಕಿ ಬಂದು ನಿಮಗೆ ಎಲ್ಲ ರೇಷನ್ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ. ಲೇಲನ್ ಸಬ್ಬಕ್ಕಿ ಅಂತ ಕೇಳಿದರೆ ಕೊಡ್ತಾರೆ. ಮಾಮೂಲಿ ಸಬ್ಬಕ್ಕಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆಲ್ಲ. ನಂತರ ನಾನಿಲ್ಲಿ ಇದಕ್ಕೆ ತೆಗೆದುಕೊಂಡಂತಹ ಬಾದಾಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಏನು ಅರ್ಧ ಕಪ್ ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಉಳಿದನ್ನು ಮತ್ತೆ ಹಾಕ್ಕೊಳ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ಅದು ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಈ ಪಾಯಸಕ್ಕೆ ಬಾದಾಮ್ ಪೌಡರನ್ನು ಹಾಕ್ತಾ ಇದ್ದಾಗೇ ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಇದಕ್ಕೆ 3 ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಲವಂಗ ಹಾಕಿದರೆ ಪಾಯಸಕ್ಕೆ ಘಮ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಇದನ್ನೆಲ್ಲವನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಸಕ್ಕರೆ ಸ್ಕಿಪ್ ಆಗಿದೆ. ನಾನಿಲ್ಲಿ ಯಾವ ಕಪ್ನಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಕ್ಕರೆ ನಿಮ್ಮ ರುಚಿಗನುಗುಣವಾಗಿ ನೀವು ಸಿಹಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕಡಿಮೆ ಬೇಕಂದರೆ ಕಡಿಮೆನೂ ಹಾಕ್ಕೊಳ್ಬೋದು. ಇಲ್ಲಿ ಬಾದಾಮ್ ಪೌಡರಲ್ಲೂ ಕೂಡ ಸಕ್ಕರೆ ಅಂಶ ಇರೋದ್ರಿಂದ ನೀವು ಸಿಹಿಯನ್ನು ನೋಡಿ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇಲ್ಲೇನಾದರೂ ನಿಮಗೆ ಪಾಯಸ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ನಂತರ ಸಕ್ಕರೆ ಹಾಕಿದ ನಂತರ ನೀವಿಲ್ಲಿ ಇದನ್ನು ಒಂದು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಕೊನೆಯಲ್ಲಿ ನಾನಿಲ್ಲಿ ತೆಗೆದುಕೊಂಡಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪದಲ್ಲಿ ಹುರಿದು ಇದನ್ನು ನಾನಿಲ್ಲಿ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕೋದ್ರಿಂದ ಪಾಯಸದ ರುಚಿ ಇನ್ನೂ ಹೆಚ್ಚಾಗುತ್ತೆ. ನೋಡ್ತಾ ಇರ್ಬೋದು ನೀವೇ ಇಲ್ಲಿ ಪಾಯಸ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಂತರ ನಾವಿದನ್ನು ಇಲ್ಲಿ ರೆಡಿಯಾದಂಥ ಪಾಯಸವನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ರುಚಿ ಕೂಡ ಅಷ್ಟೇ, ಹೇಳೋ ಮಾತೇ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವು ಒಂದ್ಸರಿ ಈ ರೀತಿ ವಿಶೇಷವಾದ ಪಾಯಸವನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ
ಇಷ್ಟ ಆಗುತ್ತೆ. ಹಾಗೆ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.